ಈ ಒಂದು ಯೆಲ್ಲೋ ಡ್ರಿಂಕ್ ಅನ್ನ ದಿನನಿತ್ಯ ರಾತ್ರಿ ಮಲ್ಕೊಳ್ಳೋ ಮುಂಚೆ ಕೆಲವು ದಿನಗಳ ಕಾಲ ಕುಡಿದು ನೋಡಿ. ನಿಮ್ಮ ದೇಹದ ಸೊಂಟದ ಭಾಗದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನಾಂಶವನ್ನ ಕೆಲವು ದಿನದಲ್ಲಿ ರಾತ್ರಿ ಸಮಯದಲ್ಲಿ ನಮ್ಮ ದೇಹದಲ್ಲಿ ಆ ಒಂದು ಕೊಬ್ಬಿನಾಂಶವನ್ನ ಕರಗಿಸೋ ಮುಖಾಂತರ ನಮ್ಮ ಸೊಂಟದ ಸುತ್ತಳತೆಯನ್ನ ಫಿಟ್ ಆಗಿರಿಸುತ್ತೆ, ನಮ್ಮ ಸೌಂದರ್ಯವನ್ನ ಹೆಚ್ಚಿಸುತ್ತೆ. ನಮಗೆ ಇಷ್ಟವಾಗಿರೋ ಬಟ್ಟೆಯನ್ನ ಹಾಕೊಳ್ಳೋದಕ್ಕೆ, ನಮ್ಮ ದೇಹವನ್ನ ಫಿಟ್ ಆಗಿರಿಸ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ನಮ್ಮ ದೇಹದ ಎಲ್ಲ ಭಾಗಗಳಿಗಿಂತ ಹೊಟ್ಟೆ ಭಾಗದಲ್ಲಿ ಬೇಗ ಅಂತ ಕೊಬ್ಬು ಸಂಗ್ರಹವಾಗುತ್ತೆ. ಈ ಒಂದು ಕೊಬ್ಬಿನಾಂಶವನ್ನ ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ರೀತಿಯಾದ ಕಷ್ಟ ಪಡಬೇಕಾಗತ್ತೆ. ಆದ್ರೆ ಈ ಒಂದು ಡ್ರಿಂಕ್ ಅನ್ನೋದು ರಾತ್ರಿ ಸಮಯದಲ್ಲಿ ನಮ್ಮ ದೇಹದ ಸೊಂಟದ ಸುತ್ತ ಅಡಗಿರುವ ಕೊಬ್ಬಿನಾಂಶವನ್ನ ಕರಗಿಸುವ ಮುಖಾಂತರ ಈ ಒಂದು ಹೆಚ್ಚಿನ ಕೊಬ್ಬಿನಾಂಶದಿಂದ ಆಗುವಂತಹ ಅಡ್ಡ ಪರಿಣಾಮಗಳು, ಈ ಒಂದು ಹೆಚ್ಚಿನ ಕೊಬ್ಬಿನಾಂಶದಿಂದ ಎದುರಾಗಬಹುದಂತ ಆರೋಗ್ಯ ಸಮಸ್ಯೆಗಳಿಂದ ಕೂಡ ದೂರ ಇರೋದಕ್ಕೆ, ನಮ್ಮ ದೇಹವನ್ನ ಒಂದು ಆಕ್ಟಿವ್ ಆಗಿರಿಸೋದಕ್ಕೆ, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋದಕ್ಕೆ, ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಣೆಗೊಳಿಸೋದಕ್ಕೆ, ನಮ್ಮ ಸೌಂದರ್ಯವನ್ನ, ಚರ್ಮದ ಕಾಂತಿಯನ್ನ, ನಮ್ಮ ಕೂದಲಿನ ಆರೋಗ್ಯವನ್ನ, ಈ ಎಲ್ಲ ಆರೋಗ್ಯವನ್ನು ಒಂದು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ನಮ್ಮ ದೇಹದಲ್ಲಿ ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವ ಡ್ರಿಂಕ್ ಅದು. ನೈಟ್ ಟೈಮ್ ಡ್ರಿಂಕ್. ರಾತ್ರಿ ಕುಡಿದು ಮಲಗಿದ್ರೆ ಸಾಕು, ರಾತ್ರಿ ಸಮಯದಲ್ಲೇ ನಮ್ಮ ದೇಹದಲ್ಲಿ ಒಂದು ಕೆಲಸವನ್ನ ಶುರು ಮಾಡುತ್ತೆ. ಬೆಳಗ್ಗೆಯಲ್ಲಿ ನಮ್ಗೆ ಒಂದು ರಿಸಲ್ಟ್ ಅನ್ನೋದು ನಾವು ಕಾಣ್ಬೋದು. ಕೆಲವು ದಿನದಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನೋದು ಈ ಒಂದು ಡ್ರಿಂಕ್ ಅನ್ನೋದು ನಮ್ಗೆ ಕೊಡುತ್ತೆ. ಅಷ್ಟೊಂದು ಎಫೆಕ್ಟಿವ್ ಆದಂತ ಡ್ರಿಂಕ್, ಅಷ್ಟೊಂದು ಔಷಧಿಯ ಗುಣ ಹೊಂದಿರುವಂತ ಡ್ರಿಂಕ್, ಹಾಗೆ ಅಷ್ಟೊಂದು ಪ್ರಯೋಜನಕಾರಿಯಾಗಿರುವಂತ ಡ್ರಿಂಕ್ ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆ, ಹಾಗೆ ನಮ್ಮ ತೂಕದ ಇಳಿಕೆಗೆ, ಅದರಲ್ಲೂ ನಮ್ಮ ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಳ್ಳೋದಕ್ಕೆ. ಯಾರಿಗ್ ತಾನೇ ಇಷ್ಟ ಇರಲ್ಲ ಅವರ ಸೊಂಟದ ಸುತ್ತಳತೆ ಒಂದು ಫಿಟ್ ಆಗಿರಿಸ್ಕೊಳ್ಬೇಕು, ಹಾಗೆ ಹೊಟ್ಟೆ ಭಾಗದ ಬೊಜ್ಜನ ಕರಗಿಸ್ಕೊಳ್ಬೇಕು ಅಂತ ಹೇಳಿ ಅಲ್ವಾ? ಖಂಡಿತ ಎಲ್ಲರಿಗೂ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ನಾನಾ ರೀತಿಯ ವರ್ಕೌಟ್ಸ್ ಗಳನ್ನ, ಎಕ್ಸಸೈಸ್ ಗಳನ್ನ, ಡಯಟ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ಆ ಒಂದು ಡಯಟ್, ಎಕ್ಸಸೈಸ್, ವಾಕಿಂಗ್ ಎಲ್ಲದರ ಜೊತೆಯಲ್ಲಿ ಈ ಒಂದು ಡ್ರಿಂಕ್ ಅನ್ನ ಮರಿದೇ ತೆಗೆದುಕೊಂಡು ಖಂಡಿತವಾಗಿಯೂ ಕೆಲವು ದಿನದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗಿದ್ರೆ ತಡ ಮಾಡದೆ ಈ ಒಂದು ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಇದರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ, ಎಲ್ಲ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಏನಾದ್ರೂ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಮ್ಯಾಜಿಕ್ ನೈಟ್ ಟೈಮ್ ಬೆಲ್ಲಿ ಫ್ಯಾಟ್ ಲಾಸ್ ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಈ ಒಂದು ಪಾನೀಯವನ್ನ ತಯಾರಿಸೋದಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರನ್ನ ಚೆನ್ನಾಗಿ ಬಿಸಿಯಾಗಿ ಕುದಿಯೋದಿಕ್ಕೆ ಬಿಡಬೇಕು. ಈ ರೀತಿ ಕುದಿಯುವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಪೌಡರ್, ಮೆಂತ್ಯನ್ನ ಹುರಿದು ಪೌಡರ್ ಮಾಡಿ ಇಟ್ಕೊಳ್ಳುವಂಥದ್ದು. ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಬಳಸ್ಬೋದು. ಈ ಒಂದು ಪೌಡರ್ನ ಒಂದು ಅರ್ಧ ಚಮಚದಷ್ಟು ನಾನು ಹಾಕಿದ್ದೀನಿ. ಈ ಒಂದು ಮೆಂತ್ಯನ್ನ ದಿನನಿತ್ಯ ಬಳಸ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿರೋದಕ್ಕೆ, ಹಾಗೆ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು, ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡುವಂಥದ್ದು, ಹಾಗೆ ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ, ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಈ ಒಂದು ಮೆಂತ್ಯ ಅನ್ನೋದು ತುಂಬಾನೇ ಸಹಕಾರಿಯಾಗಿರುವಂಥದ್ದು. ಇನ್ನು ಎರಡನೇ ಪದಾರ್ಥ ನಾನು ಜೀರಿಗೆ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಜೀರಿಗೆಯನ್ನು ಸ್ವಲ್ಪ ಕ್ರಶ್ ಮಾಡಿ ಹಾಕಿರುವಂಥದ್ದು. ಇದನ್ನು ಕೂಡ ನೀವು ಪೌಡರ್ ಮಾಡಿ ಇಟ್ಕೊಳ್ಬಹುದು. ಇದು ಕೂಡ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ಈ ಒಂದು ಜೀರಿಗೆ ಪುಡಿ ಕೂಡ ನಮ್ಮ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುತ್ತೆ. ಹಾಗೆ ಇದು ನಮ್ಮ ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ, ಹೊಟ್ಟೆ ಉಬ್ಬರ ಇಂಥ ಸಮಸ್ಯೆಗಳಿಂದ ದೂರ ಬರೋದಕ್ಕೆ, ಹಾಗೆ ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡೋದಕ್ಕೆ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವ ಮುಖಾಂತರ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಾಯ ಆಗುವಂಥದ್ದು. ಇನ್ನು ಮೂರನೆಯದಾಗಿ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡರ್ ಅನ್ನ ಸೇರಿಸಿದ್ದೀನಿ. ಈ ಒಂದು ಟರ್ಮರಿಕ್ ಪೌಡರ್ ಅನ್ನ ಬಳಸೋದ್ರಿಂದ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮುಖಾಂತರ ನಮ್ಮ ಚರ್ಮದ ಆರೋಗ್ಯಕ್ಕೆ, ಹಾಗೆ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಈ ಒಂದು ಅರಿಶಿನ ಪುಡಿ ಸಹಕಾರಿ ಆಗುವಂಥದ್ದು. ಇನ್ನು ನಾಲ್ಕನೆಯದಾಗಿ ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಅಥವಾ ಸಿನಮನ್ ಸ್ಟಿಕ್ ಅನ್ನ ಹಾಕಿದ್ದೀನಿ. ಈ ಒಂದು ಸಿನಮನ್ ಸ್ಟಿಕ್ ಅಥವಾ ಚಕ್ಕೆ, ದಾಲ್ಚಿನ್ನಿ ಚಕ್ಕೆ ಅನ್ನೋದು ಇದು ಕೂಡ ನಮ್ಮ ದೇಹದ ತೂಕದ ಇಳಿಕೆಗೆ, ಕೊಬ್ಬಿನಾಂಶದ ಕರಗುವಿಕೆಗೆ ಒಂದು ಅದ್ಭುತವಾದ ವಸ್ತು ಅಂತಾನೆ ಹೇಳ್ಬೋದು. ಒಂದು ಮಸಾಲೆ ಪದಾರ್ಥ. ಇದು ಕೂಡ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುವಂಥದ್ದು, ಡಯಾಬಿಟಿಸ್ ಕಂಟ್ರೋಲ್ಗೆ, ಹಾಗೆ ನಮ್ಮ ಹೃದಯದ ಆರೋಗ್ಯಕ್ಕೆ, ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋದಕ್ಕೆ, ಹೀಗೆ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ, ನಮ್ಮ ಹಸಿವನ್ನ
ಕಂಟ್ರೋಲ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡಿ ಕ್ಯಾಲೋರಿ ಖರ್ಚನ್ನು ಹೆಚ್ಚು ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಕರಗುವಿಕೆಗೆ ಸಹಾಯ ಮಾಡುವಂಥದ್ದು. ಈ 4 ಪದಾರ್ಥಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದರ ಸಾರಾಂಶ ನೀರಿನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆದ ಮೇಲೆ ಇದನ್ನ ಆಫ್ ಮಾಡಿ ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸಿಕೊಂಡು ನೀವು ದಿನನಿತ್ಯ ರಾತ್ರಿ ಸಮಯದಲ್ಲಿ ಕುಡಿತಾ ಬರೋದ್ರಿಂದ ಇದು ನಮ್ಮ ದೇಹದ ಅದು ಬೆಲ್ಲಿ ಫ್ಯಾಟ್ ಕರಗುವಿಕೆಗೆ ಸಹಕಾರಿ ಆಗುವಂಥದ್ದು. ನೋಡಿದ್ರಲ್ವಾ ಈ ಒಂದು ಮ್ಯಾಜಿಕ್ ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು, ಇದನ್ನ ರಾತ್ರಿ ಸಮಯದಲ್ಲಿ ಕುಡಿದು ಮಲಗೋದ್ರಿಂದ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಹಾಗೆ ನಮ್ಮ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಖಂಡಿತವಾಗಿಯೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇದರ ಬೆನಿಫಿಟ್ಸ್, ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್, ಅದರ ಉಪಯೋಗಗಳು ಎಲ್ಲ ಮಾಹಿತಿ. ಹಾಗೆ ಇದನ್ನ ರಾತ್ರಿ ಸಮಯದಲ್ಲಿ ತೆಗೆದುಕೊಳ್ಳುವಂಥದ್ದು. ಇದನ್ನ ನೀವು ಸತತವಾಗಿ 1 ವಾರದಿಂದ 10 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಈ ಒಂದು ಡ್ರಿಂಕ್ ಅನ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಕೂಡ ಗಮನ ಕೊಡಬೇಕು. ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಡಯಟ್, ಹೆಲ್ದಿ ಆಗಿ ಒಂದು ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು, ಸ್ಟ್ರೆಸ್ ಫ್ರೀ ಆಗಿರ್ಬೇಕು. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಜೊತೆಯಲ್ಲಿ ನೀವು ಯಾವುದೇ ಡ್ರಿಂಕ್ ಅನ್ನ ಬಳಸಿದ್ರು, ಯಾವುದೇ ರೆಮಿಡೀಸ್, ಯಾವುದೇ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರು ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೀವು ಕೂಡ ನಿಮ್ಮ ವೇಟ್ ಲಾಸ್ ಜರ್ನಿಯಲ್ಲಿ ಇದ್ರೆ, ಅದರಲ್ಲೂ ಬೆಲ್ಲಿ ಫ್ಯಾಟ್ ಲಾಸ್ಗೋಸ್ಕರ ಹುಡುಕ್ತಾ ಇದ್ರೆ ಈ ಒಂದು ವಿಡಿಯೋ ನಿಮ್ಗೆ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ಇದನ್ನ ಯಾರಾದ್ರೂ ತೆಗೆದುಕೊಳ್ಬಾರ್ದ ಅಂತ ನೋಡಿದ್ರೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇದ್ರೆ ಮತ್ತು ವೃದ್ಧರು, ಇವರಿಷ್ಟು ಜನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲರೂ ಕೂಡ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಆರಾಮಾಗಿ ತೆಗೆದುಕೊಳ್ಬಹುದು. ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಅಂಡ್ ಸೇಫ್ ಆಗಿ ಮನೆಯಲ್ಲೇ ಇದ್ದು ನಿಮ್ಮ ತೂಕವನ್ನು ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಅದರಿಂದ ತೂಕದಿಂದ ಎದುರಾಗುವ ಕೆಲವೊಂದು ಸಮಸ್ಯೆಗಳಿಂದನೂ ಕೂಡ ನೀವು ದಿನೇ ದಿನೇ ದೂರ ಆಗ್ತಾ ಬರ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದೆ, ನೀವು ಕೂಡ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಾ, ಇದನ್ನ ಟ್ರೈ ಮಾಡಿ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಕಮೆಂಟ್ ಬೇರೆಯವರಿಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ, ಅವರು ಕೂಡ ಇದನ್ನ ಟ್ರೈ ಮಾಡೋದಕ್ಕೆ. ಹಾಗಿದ್ರೆ ಟ್ರೈ ಮಾಡಿ. ಹೀಗೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.